ಸೊ ಫ್ರೆಂಡ್ಸ್, ನಾನು ಹೆಡ್ ಬಾತ್ ಅಂದರೆ ತಲೆ ಸ್ನಾನ ಮಾಡಿ ಈಗ ಕೂತಿದ್ದೀನಿ. ಊಟ ಎಲ್ಲ ಆಗಿ. ಸೊ ಅಪ್ಪ ಅಮ್ಮ ಬ್ಯಾಂಗ್ಳೂರ್ಗೆ ಹೋದರು, ಲಸಿಕಾನೂ ಹೋದ್ಲು, ಮತ್ತೆ ರಾತ್ರಿ ಬರ್ತಾರೆ. ಪ್ರಕುಲ್ ಹೋಗಿಲ್ಲ. ನಾನು, ಪ್ರಕುಲ್, ತಂಗಿ, ಪಾಪು ಎಲ್ಲ ಇದ್ದೀವಿ. ಸೊ 1:15ಗೆ ಬಸ್ ಬರುತ್ತೆ, 33 ಸೀಟರ್ದು. 1:15 ಅಂದರೆ ಇನ್ನೇನು ಮಲ್ಕೊಳ್ಳೋದು, 1 ಅವರು ಕೂಡ ಮಲ್ಗೋಕ್ಕಾಗಲ್ಲ ನಾನು. ಮತ್ತೆ ಎದ್ದು ಸ್ನಾನ ಮಾಡಿ ರೆಡಿ ಆಗೋದೇ ಇರುತ್ತೆ. ಬಟ್ಟೆ ಪ್ಯಾಕಿಂಗ್ ಎಲ್ಲ ಆಗಿದೆ. ಒಂದು ಸ್ವಲ್ಪ ಕ್ರೀಮ್ಸು ಅವೆಲ್ಲ ಇಟ್ಕೋಬೇಕು. ಮಾಮೂಲಿ ಟೂತ್ ಬ್ರಷು, ಕೋಂಬು ಅದೆಲ್ಲ ಇಟ್ಕೋಬೇಕು. ಏನಕ್ಕಂದರೆ ತುಂಬ ಇದು ದೊಡ್ಡದು ಗ್ರೂಪ್ ಟೂರು. ಸೊ ಹಾಗಾಗಿ 27 ಟೋಟಲ್ ಇರೋದು ಅವರೇ. ಸೊ ಹಂಗಾಗಿ ಎಲ್ಲ 40-50+ ಈ ರೇಂಜ್. ಅಂದರೆ ಅದೆಲ್ಲ ಒಂದು ಟ್ರಸ್ಟ್ ಇದೆ, ಗ್ರೂಪ್ ಥರ. ಸೊ ಟ್ರಸ್ಟ್ ಕಡೆಯಿಂದ ಎಲ್ಲರೂ ಬರ್ತಿರೋದು. ನಿದ್ದೆನೇ ಇರಲ್ಲ ಇವತ್ತು. ಅದು ಬೇರೆ ದೊಡ್ಡ ಗಾಡಿ ಅಲ್ವಾ, ಬೇಗ ಎಷ್ಟೇ ಫಾಸ್ಟಾಗಿ ಓಡಿದ್ರೂ ಸಾಗಲ್ಲ. ದೊಡ್ಡ ಬಸ್ಗಳಂದ್ರೆ ಹಂಗೆ. ಚಿಕ್ಕದಂದರೆ ಮಾಡ್ಕೊಂಡು ಹೋಗ್ಬೋದು, ಎಷ್ಟೇ ಚಿಕ್ಕದಾದ್ರೂ ಘಾಟಲ್ಲಿ ತುಂಬ ಕಷ್ಟ. ಇನ್ನು ದೊಡ್ಡ ಗಾಡಿಗಳು ಕೇಳಬೇಕಾ, ದೊಡ್ಡ ಬಸ್ಸೆಲ್ಲ ಸ್ವಲ್ಪ ಟೈಮ್ ಬೇಕು ಪಿಕಪ್ಪು. ಸೊ ಬನ್ನಿ. ಸೊ ಎಗ್ ಬಿರಿಯಾನಿ ಮಾಡಿದ್ವಿ. ಸೊ ಅದನ್ನೇ ತಿಂದಿದ್ದಾಯಿತು. ರಾತ್ರಿಗೆ ನಾವೇ ಅಲ್ವಾ ಆಚೆ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡಿದ್ವಿ ಊಟಕ್ಕೆ. ಲಸಿಕಾ ಇಲ್ಲ. ಸೊ ಫ್ರೆಂಡ್ಸ್, ಈಗ ಹೊರಗಡೆ ಹೋಗ್ತಾಯಿದ್ದೀವಿ ಊಟ ಮಾಡ್ಕೊಂಡು ಬರೋಣ ಅಂತ. ಸ್ವಲ್ಪ ಸ್ಟ್ರೈಟ್ನಿಂಗು ಮಾಡಿಸ್ಕೊಂಡೆ. ಸಂಗೀತ ಅವ್ರು ಬಂದುಬಿಟ್ಟು ಸ್ಟ್ರೈಟ್ನಿಂಗ್ ಮಾಡಿದ್ರು. ಸಖತ್ತಾಗಿದೆ. ಈ ಸಲ ಬೇರೆ ಥರ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಯಾವಾಗಲೂ ಬರ್ತಿರ್ತಾರೆ ನಮ್ಮ ಮನೆ ಹತ್ರನೇ ಬಂದು, ಪಾಪ ಅವರೇ ಮಾಡಿಬಿಟ್ಟು ಹೋಗ್ತಿರ್ತಾರೆ. ನಾನು ಹೋಗೇ ಇಲ್ಲ ಅವ್ರ ಮನೆಗೆ. 2 ಸಲನೂ ಅವರೇ ಬಂದು ಹೋದ್ರು ಪಾಪ. ಈಗ ಒಂದು ಸ್ವಲ್ಪ ತರಕಾರಿ ಬೇಕಿತ್ತು, ತರಕಾರಿ ತೊಗೊಂಡು ಬಸ್ಸಿಗೆ ಹಾರ ತೊಗೋಬೇಕು. ಬೆಳಗ್ಗೆಯಿಂದ ಹೋಗೋಕ್ಕೆ ಆಗಲಿಲ್ಲ. ಹಾರ ತೊಗೊಂಡು ಹೋಟೆಲಲ್ಲಿ ತಿನ್ಕೊಂಡು ಬರೋಣ ಅಂತ. ಇವನೇನೋ ನಾನ್ ವೆಜ್ ಎಲ್ಲ ಕೇಳ್ತಿದ್ದ. ಇನ್ನು ಲಸಿಕಾ ಅಪ್ಪ ಅಮ್ಮ ಬರೋದು ಇನ್ನೂ ಲೇಟ್ ಆಗುತ್ತೆ, 10-10:30 ಮೇಲೆ ಆಗುತ್ತೆ. ಸೊ ಹಂಗಾಗಿ ನಾವು ಹೋಗಿ ತಿನ್ಕೊಂಡು ಬರೋಣ. ಬಂದಮೇಲೆ ದೋಸೆಗೆ ನೆನಾಕಿದ್ದೀನಿ, ಅದು ರುಬ್ಬಬೇಕು. ನಾಳೆ ಚಟ್ನಿಗೂ ಎಲ್ಲ ಪ್ರಿಪೇರ್ ಮಾಡಿ ಇಟ್ಟಿದ್ದೀನಿ. ಕಡಲೆ ಬೀಜ ಎಲ್ಲ ಹುರಿದ್ಬಿಟ್ಟು ಮೆಣಸಿನ್ಕಾಯಿ ಎಲ್ಲ ಫ್ರೈ ಮಾಡಿ ಇಟ್ಟಿದ್ದೀನಿ. ನಾಳೆ ಜಸ್ಟ್ ಉಪ್ಪು ಹಾಕ್ಬಿಟ್ಟು ರುಬ್ಬಿದ್ರೆ ಮುಗೀತು. ಸ್ಕೂಲ್ ಬೇರೆ ಇದೆಯಲ್ಲ, ಸ್ವಲ್ಪ ಇಬ್ಬರಿಗೂ ರೆಡಿ ಮಾಡೋದು ತುಂಬ ಕಷ್ಟ. ನಾನಿದ್ದರೆ ಸ್ವಲ್ಪ ಈಸಿ ಆಗ್ತಿತ್ತು. ಹಂಗಾಗಿ ಒಂದು ದಿನಕ್ಕೆ ದೋಸೆ ಆಗುತ್ತೆ ಅಂದ್ಬಿಟ್ಟು ನೆನಾಕಿದ್ದೀನಿ. ದೋಸೆ ಒಂದು ಮಾಡಿಕೊಂಡ್ರೆ ಬಾಕ್ಸಿಗೆ ಮುಗ್ದೋಗುತ್ತೆ. ಸೊ ಬನ್ನಿ ಹೋಗೋಣ. ಇನ್ನು ತರಕಾರಿ ಫುಲ್ ಖಾಲಿಯಾಗಿತ್ತು. ಇಲ್ಲಿ ಹಾರ ತೊಗೊಳ್ಳೋಣ ಅಂತ ಬಂದೆ ಮಂಡಿಪೇಟೆ ಹತ್ರ. ಅಲ್ಲೇ ಒಂದು ಮಿನಿ ಮಾರ್ಕೆಟ್ ಇತ್ತು. ಸೊ ನಾನು ವೆಜ್ ಬಾಸ್ಕೆಟಲ್ಲೇ ತೊಗೊಳ್ಳೋಣ ಅಂತ ಅಂದ್ಕೊಂಡೆ. ಬಟ್ ಅಲ್ಲೇ ಪಕ್ಕದಲ್ಲೇ ಇತ್ತಲ್ಲ, ಇನ್ನೂ ಬೇಗ ಈಸಿನೇ ಆಗೋಯಿತು. ಮಿನಿ ಮಾರ್ಕೆಟ್ ಇಲ್ಲಿಗೆ ಬರೋದ್ರೆ ತುಂಬ ವರ್ಷ. ನಾವು ಚಿಕ್ಕವರಿದ್ದಾಗ ಅಪ್ಪ ಅಮ್ಮ ಇಲ್ಲಿಗೆ ಬರ್ತಾಯಿದ್ರು ತರಕಾರಿಗೆ, ಮಿನಿ ಮಾರ್ಕೆಟ್ ಮಂಡಿಪೇಟೆಗೆ. ಸೊ ಈಗ ತುಂಬ ವರ್ಷ ಆದಮೇಲೆ ಬರ್ತಾಯಿದ್ದೀನಿ, ಇಲ್ಲೇ ತೊಗೊಂಡು ಹೋಗೋಣ ಅಂತ ಬಂದ್ವಿ. ಸೊ ಅಲ್ಲಿ ತೊಗೊಂಡು ತರಕಾರಿ ಸೀದಾ ವೈಶಾಲಿಗೆ ಬಂದ್ವಿ. ನಾನ್ ವೆಜ್ ಏನೋ ಬೇಕು ಅಂತಿದ್ರು, ಹಂಗಾಗಿ ನಾನ್ ವೆಜ್ ಸ್ವಲ್ಪ ಲೈಟಾಗಿ ತಿಂದ್ಕೊಂಡು ಸೊ ಮನೆಗೆ ಹೋದ್ವಿ. ಸೊ ಚಂದಮಾಮ ಅಂತೂ ಹೊಳಿತಾ ಇತ್ತು. ಇನ್ನೇನು ಹುಣ್ಣಿಮೆ ಕೂಡ ಹತ್ರ ಇತ್ತು. ಇನ್ನು ನೋಡಿ ಟೈಮ್ ನೋಡಿ ಎಷ್ಟಾಗಿದೆ ಅಂತ ನೀವೇ ನೋಡ್ತಿದ್ದೀರಲ್ಲ. ಸೊ ನನ್ನ ಬಿಸ್ನೆಸ್ ವರ್ಕ್ ಹಿಂಗೆ ಇರುತ್ತೆ. ನಿದ್ದೆನೇ ಇಲ್ಲ ಆ್ಯಕ್ಚುಲಿ. 11ಗೆ ಮಲಗಿದ್ದು, ಮತ್ತು 12:30ಗೆ ಎದ್ದಿದ್ದೀನಿ. ಓನ್ಲಿ 1.5 ಅವರ್ ಅಷ್ಟೇ ನಾನು ಮಲಗಿರೋದು. ಅದರಲ್ಲೂ ಒದ್ದಾಟ, ಸರಿಯಾಗಿ ನಿದ್ದೆನೂ ಬರಲಿಲ್ಲ. 1 ಅವರು ಅಷ್ಟೇ ಅನಿಸುತ್ತೆ ನಾನು ಮಲಗಿರೋದು. ಇನ್ನು ಎದ್ದು ಸ್ನಾನ ಮಾಡಿಬಿಟ್ಟು ರೆಡಿ ಆಗಬೇಕು ಹೊರಡೋಕ್ಕೆ. ಸೊ ಗಾಯ್ಸ್, ರೆಡಿ ಆಗಿದ್ದೀನಿ. ಸೊ ID ಕಾರ್ಡು ಹಾಗೆ ಹಾಕ್ಕೊಂಡು ಹೋಗ್ಬೇಕು. ಆಮೇಲೆ ಒಂದು ಸ್ವಲ್ಪ ಬಿಚ್ಚಿಬಿಡ್ತೀನಿ ಆಮೇಲೆ. ಸೊ ರೆಡಿಯಾಗಿದ್ದೀನಿ. ಒಂದು ಸ್ವಲ್ಪ ಮೇಕಪ್ ಎಲ್ಲ ಸೆಟ್ ಆಗಬೇಕು, ಅಲ್ಲಿವರೆಗೂ ಟೈಮ್ ತೊಗೊಳುತ್ತೆ. ಸಿಂಪಲಾಗಿ ಈ ಥರ ಹೇರ್ಸ್ ಬಿಟ್ಕೊಂಡಿದ್ದೀನಿ. ಲಾಂಗ್ ಹೇರ್ಸ್ ಬಿಟ್ಟರೆ ಇದೆ ಅಡ್ವಾಂಟೇಜು, ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಹೊರಟಿದ್ದಾರೆ ಡ್ರೈವರು. ಫೋನ್ ಮಾಡಿದ್ದೆ ಜಸ್ಟು. ಅವರು ನಗು ಮುಖ ಡ್ರೈವರ್, ಯಾವಾಗಲೂ ನಗ್ತಾನೆ ಇರ್ತಾರೆ, ಏನು ಹೇಳಿದ್ರು ಹಂಗೆ ಇರಬೇಕು. ಸೊ ಒಳ್ಳೆ ನನಗೊಂಥರ ಬ್ರದರೇ ಸಿಕ್ಕಿದ್ರು ಅಂತಲೇ ಹೇಳ್ಬೋದು. ಜೊತೆಗೆ ಈ ಥರ ಕೆಲಸದಲ್ಲಿದ್ದಾಗ ಒಳ್ಳೆ ಕಮ್ಯುನಿಕೇಷನ್ ಇರುತ್ತೆ. ಅಷ್ಟು ನಮಗೆ ಏನು ಒಂಥರ ಇರಿಸು ಮುರಿಸು ಅನ್ನೋದಿರಲ್ಲ, ಚೆನ್ನಾಗೇ ಇರುತ್ತೆ ಕಮ್ಯುನಿಕೇಷನ್ ಇದ್ದಾಗ. ಬಾಯಿ ತುಂಬ ಅಕ್ಕ ಅಂತ ಕರೀತಾರೆ, ಅದೇ ಒಂಥರ ಖುಷಿ ನನಗೆ. ಯಾರು ತಮ್ಮಂದ್ರಿಲ್ಲ ಅಲ್ವಾ, ಹಂಗಾಗಿ ಖುಷಿ ಆಗಿಬಿಡುತ್ತೆ. ಸೊ ಬಸ್ ಬಂದಮೇಲೆ ಪೂಜೆ ಮಾಡಿಬಿಟ್ಟು ಹೊರಡಬೇಕು. ಹಾರ ತೊಗೊಂಡೆ ನೆನ್ನೆನೆ.
ಸುಗಂಧರಾಜ ಮತ್ತು ಗುಲಾಬಿ ಎರಡೂ ಮಿಕ್ಸ್ ಇರೋದನ್ನು ತೊಗೊಂಡೆ. ಸಕ್ಕತ್ತಾಗಿದೆ ನೋಡೋದಕ್ಕೆ, ಕ್ಯೂಟಾಗಿ. ಸೊ ಬಂದಮೇಲೆ ಪೂಜೆ ಮಾಡಬೇಕು. ಇನ್ನೂ ನಾನು ಅಪ್ಪ ಅಮ್ಮನ ಎಬ್ಬಿಸ್ಲಿಲ್ಲ, ಬಸ್ ಬರೋವರೆಗೂ ಎಬ್ಬಿಸ್ಲಿಲ್ಲ. ಆಮೇಲೆ ಬಸ್ ಸೌಂಡ್ ಬಂದಮೇಲೆ ಅವರೇ ಎದ್ಬಿಟ್ಟು ಬಂದರು. ಅಮ್ಮಂಗೆ ಈ ಥರ ಬಸ್ಗಳಂದರೆ ಇಷ್ಟ, ಸಕ್ಕತ್ತು ಟ್ರಾವೆಲ್ ಮಾಡಬೇಕು ದೊಡ್ಡ ದೊಡ್ಡ ಬಸ್ಗಳಲ್ಲಿ ಅಂತ. ಹಂಗಾಗಿ ಒಂದು ಫೋಟೋ ತೆಕ್ಕೋ ಅಂತಿದ್ರು, ಹಾಗಾಗಿ ತಗೋತಿದ್ದೆ. ಇನ್ನು ಹೂವು ಹಾರ ಎಲ್ಲ ಹಾಕಿಬಿಟ್ಟು ಪೂಜೆ ಮಾಡಬೇಕು. ನಿಂಬೆಹಣ್ಣು ಮತ್ತು ಇಡ್ಗ ಎಲ್ಲ ಹೊಡಿಬೇಕು. ನಿಂಬೆಹಣ್ಣೆಲ್ಲ ಇದಿತ್ತು, ಪ್ರತಿ ಸರಿನೂ ಮಾಡಲೇಬೇಕು ನಾವೆಲ್ಲೇ ಒಂದು ದೂರ ಭಾರ ಪ್ರಯಾಣ ಮಾಡ್ತಿದ್ರು. ಹಾರ ಮಾತ್ರ ಸಕ್ಕತ್ತಾಗಿತ್ತು. ಹಾಗೆ ಬಸ್ ಮಾತ್ರ ಅಲ್ಟಿ ಅಂತಲೇ ಹೇಳ್ಬೋದು. ಸಖತ್ತಾಗಿತ್ತು. ಲೈಟಿಂಗ್ಸ್ ಆಗಿರ್ಬೋದು, ಒಳಗಡೆ ಕರ್ಟನ್ಸು, ಸೀಟ್ಸು, ಕುಷನ್ಸ್ ಎಲ್ಲ ಓವರಾಲ್ ತುಂಬ ಚೆನ್ನಾಗಿತ್ತು. ಮತ್ತು ಪುಷ್ ಬ್ಯಾಕ್ ಸೀಟ್ಸು, ನಾನ್ ಎ ಸಿ ಬಸ್ಸು. ನಾನ್ ಎ ಸಿ ಬಸ್ಸು ನಾನು ಯೂಶ್ವಲಿ ಎಲ್ರಿಗೂ ಪ್ರಿಫರ್ ಮಾಡೋದು. ಎ ಸಿ ಅಂದರೆ ಕೆಲವ್ರಿಗೆ ಬೇಕು ಅಂತಾರೆ, ಕೆಲವರು ಬೇಡ ಅಂತಾರೆ, ಒಬ್ಬೊಬ್ರಿಗೆ ಒಂದೊಂದು ಥರ ಮಾಡೋಕ್ಕಾಗಲ್ಲ. ಅದೇ ನಾನ್ ಎ ಸಿ ಇದ್ದರೆ ಆರಾಮಾಗಿ ನ್ಯಾಚುರಲ್ ಫ್ರೆಶ್ ಗಾಳಿ ತೊಗೊಂಡು ಹೋಗ್ಬೋದು. ಹಾಗಾಗಿ ನಾನು ಜಾಸ್ತಿ ನಾನ್ ಎ ಸಿನೇ ಪ್ರಿಫರ್ ಮಾಡ್ತೀನಿ. ಇನ್ನು ಬಸ್ ಮಾತ್ರ ತುಂಬ ಚೆನ್ನಾಗಿತ್ತು, ಅದನ್ನೇ ನೋಡ್ತಿದ್ದೆ. ಲೈಟಿಂಗ್ಸ್ ಎಲ್ಲ ಹೆಂಗಿದೆ, ಲೇಸರ್ ಲೈಟ್ಸ್ ಎಲ್ಲ ಇತ್ತು, ಈ ಡಿಸ್ಕೋ ಥರ ಲೈಟ್ಸ್ ಎಲ್ಲ ಇತ್ತು, ಸೀಟ್ಸು, ಪುಷ್ ಬ್ಯಾಕ್ ಸೀಟ್ಸು ಎಲ್ಲ ನೋಡ್ತಿದ್ದೆ, ಚೆಕ್ ಮಾಡ್ತಿದ್ದೆ. ಏನೂ ಪ್ರಾಬ್ಲಮ್ ಇರಬಾರ್ದಲ್ವಾ ಹೋಗೋದ್ರ ಮುಂಚೆ. ಟೈಮ್ ನಂಗೆ ಸುಮಾರಿತ್ತು, 2.5 hours ಬೇಕು ನನಗೆ ಇಂದಿರಾನಗರ್ ಹೋಗೋದಕ್ಕೆ. ಹಾಗಾಗಿ ಎಲ್ಲನೂ ಚೆಕ್ ಮಾಡ್ತಿದ್ದೆ. ಆ್ಯಂಡ್ ಹಾಗೆ ಪ್ರತಿ ಸಲ ನಾನು ಟ್ರಾವೆಲ್ ಮಾಡಬೇಕಾದ್ರೂ ಏನಾದರೂ ಒಂದು ಚಿಕ್ಕ ಗಿಫ್ಟು ಕೊಡ್ತಾ ಇರ್ತೀನಿ ಡ್ರೈವರ್ಸ್ಗೆ. ಅದೇ ರೀತಿಯೇ ನಾನೊಂದು ಗಿಫ್ಟ್ ತೊಗೊಂಡಿದ್ದೀನಿ, ಎಸ್ಪೆಷಲಿ ಯಶು ಅಂತ. ನನ್ನ ತಮ್ಮ ಅಂತಲೇ ಹೇಳ್ಬೋದು ನಿಜವಾಗ್ಲೂ. ಏನು ಗಿಫ್ಟು, ಏನು ಎತ್ತ ಅಂತ ಎಲ್ಲ ತೋರಿಸ್ತೀನಿ ಬನ್ನಿ. ಅಂದರೆ ಅದನ್ನು ಸರ್ಪ್ರೈಸಾಗಿ ತೊಗೊಂಡಿದ್ದೆ, ಕೊಡೋಣ ಅಂದರೆ. ನಾನು ಏನಕ್ಕಂದರೆ ಅವ್ರಿಗೂ ಖುಷಿ ಪಡ್ತಾರಲ್ವ ನಮ್ಮಿಂದ, ಚಿಕ್ಕದೋ ದೊಡ್ಡದೋ ಅವ್ರಿಗೊಂಥರ ಖುಷಿ ಪಡ್ತಾರೆ. ಆ ಖುಷಿನೇ ನಮಗೆ ಬೇಕು ಅಷ್ಟೇ. ಇನ್ನು ಲಾಸ್ಟ್ ಇದರಲ್ಲೂ ಕೂತ್ಕೊಂಡಿದ್ದೆ. ಯೂಶ್ವಲಿ ಬಸ್ಗಳೆಲ್ಲ ಹಾಕೇ ಆಗುತ್ತೆ. ಓಕೆ, ಕಂಫರ್ಟಾಗಿತ್ತು, ತುಂಬ ಕಂಫರ್ಟಾಗಿತ್ತು. ಸ್ವಲ್ಪ ಎಲ್ಲ ಸೀಟ್ ಮೇಲೂ ಕೂತ್ಕೊಂಡು ಹೋಗಿ ಚೆಕ್ ಮಾಡಿಕೊಂಡು ನಾನು ಹೋಗ್ತಾಯಿದ್ದೆ. ಒಂದು ಗಿಫ್ಟ್ ಕೊಡ್ತಾ ಇದ್ದೀವಿ, ಲಾಸ್ಟ್ ಟೈಮು ಕೊಟ್ಟಿದ್ವಿ ಗಿಫ್ಟು. ನೋಡೋಣ, ಅವರು ಗೆಸ್ ಮಾಡೋದಕ್ಕೆ ಹೇಳ್ತೀನಿ ನಾನು, ನೋಡೋಣ ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ ಅಂತ. ಚಾನ್ಸು ಇಲ್ಲ, ನೋಡೋಂಗಿಲ್ಲ, 3 ಚಾನ್ಸು, ಅದರಲ್ಲಿ ಹೇಳ್ಬೇಕು. ಕರೆಕ್ಟಾಗಿ ಹೇಳಿದ್ರೆ ನೋಡೋಣ. ಅಲ್ಲ, ಕರೆಕ್ಟ್. ಅಕ್ಕಂಗೆ ಹೇಳ್ಬಾರ್ದು ಥ್ಯಾಂಕ್ ಯು. ಚೆನ್ನಾಗಿದೆಯಾ? ಏನೋ ನಮ್ಮ ಕೈಯಲ್ಲಾಗಿದ್ದೊಂದು ಚಿಕ್ಕ ಗಿಫ್ಟು, ನಮ್ಮ ಶಕ್ತಿ ಇಷ್ಟೇ ಕೊಡ್ತಿರೋದು.
ಇನ್ನು ಸರ್ಪ್ರೈಸಾಗಿ ಗಿಫ್ಟ್ ಕೊಟ್ಟಿದ್ದ ತಕ್ಷಣ ಒಂಥರ ಖುಷಿನೇ ಪಟ್ಬಿಟ್ರು. ಒಂಥರ ಆ ಖುಷಿ ನೋಡೋದಕ್ಕೆ ಏನೋ ಒಂಥರ ಸಂತೋಷ ಆಗುತ್ತೆ ನಮಗೂ. ಏನಕ್ಕಂದರೆ ಹಗಲು ರಾತ್ರಿ ಅಂದಲೇ ಓಡಿಸ್ತಿರ್ತಾರೆ. ಅಂದರೆ ನಾವು ಅವ್ರಿಗೆ ದುಡ್ಡು ಇದೆಲ್ಲ ಕೊಡೋದು ಬೇರೆ, ಬಟ್ ಸೇಫಾಗಿ ಹೋಗಿ ಕರ್ಕೊಂಡು ಬರ್ತಾರಲ್ವ, ಸೊ ಅದು ತುಂಬ ಇಂಪಾರ್ಟೆಂಟು. ಕ್ಲೀನಾಗಿ ಕರ್ಕೊಂಡು ಹೋಗಿ ಬರ್ತಾರೆ. ಇನ್ನು ನಾವು ಕರೆಕ್ಟಾಗಿ 4:55 ರೀಚ್ ಆದ್ವಿ. ಅಲ್ಲಿ ಒಬ್ಬರು ವೆಯ್ಟ್ ಮಾಡ್ತಾಯಿದ್ರು. ಪಾರ್ಕ್ ಹತ್ರ ಅಂತ ಒಂದು ಡೆಸ್ಟಿನೇಷನ್ ಎಲ್ಲನೂ ಪ್ಲ್ಯಾನ್ ಮಾಡ್ಕೊಂಡಿದ್ರು. ಸೊ ಅದೇ ಪಿಕಪ್ ಪಾಯಿಂಟು, ಡ್ರಾಪ್ ಪಾಯಿಂಟ್ ಅಂತ. ಇನ್ನು ಒಬ್ಬರು ಬಂದಿದ್ದರು. ಸೊ ಒಬ್ಬೊಬ್ಬರನ್ನೇ ಹತ್ತಿಸ್ಕೊಂಡು ಹೊರಡಬೇಕು. 5:30ಗೆಲ್ಲ ಬಿಡಬೇಕು ಶಾರ್ಪು. ಸೊ ಗೈಸ್ ಕರೆಕ್ಟಾಗಿ 4:55 ಬಂದಿದ್ದೀನಿ. ಇಳಿದು ಒಂದು 5 ನಿಮಿಷ ಆಗಿದೆ. 5 ಗಂಟೆ ನೋಡಿ ಒಬ್ಬರು ಕಾಯ್ತಿದ್ದಾರೆ. ಅವ್ರನ್ನ 10 ನಿಮಿಷ ಆಯ್ತಂತೆ. ಚಳಿ ಇದೆ ತುಂಬ. ನಾನು ಜಾಕೆಟ್ ಹಾಕ್ಕೊಂಡಿರೋದಕ್ಕೆ ಚಳಿ ಆಗ್ತಿದೆ. ಸೊ ಅವ್ರು ಒಳಗಡೆ ಇದ್ದಾರೆ. ಸೊ ಬರ್ತಾರೆ. ಶಾರ್ಪ್ 5:30ಗೆ ಬಿಡಬೇಕು ಅಂತ. ಇದು ವಿವೇಕಾನಂದ ಪಾರ್ಕ್, ಇಂದಿರಾನಗರ್ ಮೆಟ್ರೋ ಸ್ಟೇಷನ್ ಹತ್ರ ಇರೋದು. ತುಂಬ ದೊಡ್ಡದಾಗಿದೆ. ಇಲ್ಲೇ ಸ್ಪಾಟ್ ಹೇಳಿದ್ದು. ಸೊ ಬಸ್ ಅಲ್ಲೇ ನಿಂತಿದೆ. ಸೊ ವೆಯ್ಟಿಂಗು, ಮೈಕೆಲ್ಲ ಇದೆ. ಸೊ ನಮ್ಮನ್ನು ನಾವು ಇಂಟ್ರೊಡ್ಯೂಸ್ ಮಾಡಿಕೊಂಡು ಸಖತ್ತಾಗಿರುತ್ತೆ. ಫುಲ್ ವಿಡಿಯೋ ನೋಡಿ. ಈಗಾಗಲೇ ಬಸ್ಸಿಂದೆಲ್ಲ ನೋಡಿದ್ದೀರಾ. ಸಖತ್ತಾಗಿದೆ ಬಸ್ ಮಾತ್ರ, ಒಳಗಡೆ ಇಂಟೀರಿಯರು. ಸೊ ನಮ್ಮ ಜೊತೆ ಟ್ರಾವೆಲ್ ಮಾಡಿ ನಿಮ್ಗೆ ಇದೇ ಎಕ್ಸ್ಪೀರಿಯೆನ್ಸು, ಜಾಲಿ ಎಕ್ಸ್ಪೀರಿಯೆನ್ಸ್ ಸಿಗುತ್ತೆ. ಸೊ ಬೇಗ ಬುಕ್ ಮಾಡ್ಕೊಳ್ಳಿ. ಗ್ರೂಪ್ ಟೂರ್ಸ್ ಮಾತ್ರ, ಗ್ರೂಪ್ ಟೂರಿಗೆ ಖಂಡಿತವಾಗ್ಲೂ ಬರ್ತೀವಿ. ಸೊ ಹಾಗಾಗಿ ಬುಕ್ ಮಾಡ್ಕೊಳ್ಳಿ ಇವತ್ತೇ. 9108757098 9739340614 ಈ ನಂಬರ್ಗೆ ಕಾಲ್ ಮಾಡಿ. ಸೊ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಆದರೂ ಪರವಾಗಿಲ್ಲ, ಫ್ರೆಂಡ್ಸ್ ಆದರೂ ಪರವಾಗಿಲ್ಲ, ನಿಮ್ಮ ಕೊಲೀಗ್ಸ್ ಆದರೂ ಪರವಾಗಿಲ್ಲ, ಗ್ರೂಪ್ ಟೂರ್ ಮಾತ್ರ ಮಾಡಿ. ಯಾವುದೇ ಡೆಸ್ಟಿನೇಷನ್ನು ಮಾಡಿಕೊಡ್ತೀವಿ. ಇದೇ ಥರನೇ ಜಾಲಿಯಾಗಿ ನೀವು ಎಂಜಾಯ್ ಮಾಡ್ಬೋದು. ಓಕೆನಾ? ಬನ್ನಿ ಹೋಗೋಣ. ಅಲ್ಲಿ ಆಮೇಲೆ ಎಲ್ಲರೂ ಕೊಡೋದು ಒಂದು ನಿಮಿಷ ಸ್ಪೆಷಲ್ ಆಗಿ ಬಿಡಿಸ್ಕೊಂಡ್ವಿ. 4 ಗಂಟೆಗೆ ಸ್ಟಾರ್ಟ್. ನನ್ನ ಮಗ ಸಂತೋಷ ಇದೆ. ಬಾರ ಕೊಡೋ ಕೈಯೋ, ಇವ್ನ ಮದುವೆ ಮಗಳು ಬರ್ತಾರೆ, ಒಂದು ಮಿಸ್ ಮಾಡಿಲ್ಲ. ಎಲ್ಲರೂ ಸಂತೋಷ. ಮದುವೆ ಮಿಸ್ ಆಯ್ತು. ಹಾಂ ಬರ್ರಿ, ಒಂದು ನಿಮಿಷ. ಶಿಲಾ ಇದು ಹಿಡ್ಕೊಂಡು ಬಂದಿದ್ದು ಎಲ್ಲ ಹುಡುಗ ಬನ್ನಿ. ಸರಿ ಸರಿ ಓಕೆ. ಇವರು ಬರಬೇಕು, ಗೀತಾ ಸುರೇಶ್ ಬರಬೇಕು. ಅಂದರೆ ಮೆಟ್ರೋದಲ್ಲಿ ಬರೋ ಇನ್ನೂ ಹಾಗೆ ಒಬ್ಬೊಬ್ಬರೇ ಬರ್ತಾಯಿದ್ರು. ಇನ್ನು ಕೆಲವರು ಒಂದು 3-4 ಜನ ಇದ್ದರು. ಸೊ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ವಿ. ಸೊ ಅವರವರೇ ಅಲಾಟ್ ಮಾಡ್ಕೊಳ್ತಾಯಿದ್ರು ಏಜ್ ವೈಸ್ ಪ್ರಕಾರ, ಮುಂದೆಯಿಂದ ಹಿಂದೆಗೆ ಅಂದ್ಬಿಟ್ಟು ಅವರೇ ಅಲಾಟ್ ಮಾಡ್ಕೊಳ್ತಾಯಿದ್ರು. ಕಮಲಾ ಪಾಟೀಲ್, ರಾಜೇಶ್ವರಿ ಪಾಟೀಲ್, ಎಸ್ ಪ್ರೆಸೆಂಟ್ ಮೇಡಮ್. ಶೀಲಾ ವಿಜಯ್ ಕುಮಾರ್ ಪ್ರೆಸೆಂಟ್. ಪುಷ್ಪಾ ವಸಂತ್ ಕುಮಾರ್ ಪ್ರೆಸೆಂಟ್. ಜಯಾ ಬಸವರಾಜ್ ಪ್ರೆಸೆಂಟ್. ಮಂದಾ ಶಂಕರ್, ಪ್ರಭಾ ರಾಜಮನೆ, ಜಾಲಿ, ಸಂಧ್ಯಾ, ಸ್ವರೂಪ, ಭಾರತಿ, ನಳಿನಿ. ನೆನಹು ತುಂಬಿ ಕಿವಿಯಲ್ಲಿ ಕೇಳಿಸ್ತಿದ್ಯಾ ಕೊನೆವರೆಗೂ? ನನ್ನ ಹೆಸರು ನಯನ. ಸೊ ನನ್ನ ಹೆಸರು ನಯನ, MD ಆಫ್ ನಮ್ಮ ಪ್ರವಾಸ. ಸೊ 2.5 months ಆಯ್ತು ಸ್ಟಾರ್ಟ್ ಮಾಡಿ. ಈಗಾಗಲೇ ನಾವು 10 ಟ್ರಿಪ್ ಮಾಡಿದ್ದೀವಿ 2.5 months. ಸೊ ಇದು ನಮ್ದು 3rd ಗ್ರೂಪ್ ಟೂರ್ ಆಗಿದೆ.
ಖುಷಿ ಆಗ್ತಿದೆ. ಫಸ್ಟ್ ಟೈಮ್ ಅಂದ್ರೆ ಗ್ರೂಪ್ ಟೂರ್ ಮಾಡಿದೀವಿ, 15 ಮೆಂಬರ್ಸ್ ಲಾಸ್ಟ್, ಇದು ಫಸ್ಟ್ ಇಷ್ಟು ಬ್ಯಾಚ್. ಎಕ್ಸೈಟೆಡ್. ಥ್ಯಾಂಕ್ ಯು ಸೋ ಮಚ್ ನಮಗೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಸೊ ನಮ್ಮ ಮ್ಯಾಕ್ಸಿಮಮ್ ಏನಿದೆ ನಾವು ನಮ್ಮ ಕಡೆಯಿಂದ ಏನೇನು ಆರ್ಗನೈಸ್ ಎಲ್ಲಾನು ಮ್ಯಾಕ್ಸಿಮಮ್ ನಾವು ಕೊಡೋದಕ್ಕೆ ಟ್ರೈ ಮಾಡ್ತೀವಿ. ಸೊ ಇವತ್ತಿಂದು ಐಟಿನರಿ ಬಂದ್ರೆ, ಸೊ ಮೊದಲು ಬ್ರೇಕ್ಫಾಸ್ಟ್ಗೆ ಗುಬ್ಬಿಲಿ ಬ್ರೇಕ್ ಇರುತ್ತೆ. ನೀವು ಮಧ್ಯದಲ್ಲಿ ವಾಶ್ರೂಮ್ಸ್ ಏನಾದ್ರು ಹೋಗ್ಬಂದ್ರೆ ಓಪನ್ ಅಪ್ ಆಗಿ ಹೇಳಿ. ಸೊ ಬ್ರೇಕ್ಸ್ ಅಂತೂ ಕೊಡ್ತೀವಿ. ಇದಾದ್ಮೇಲೆ ಜೋಗ್ ಫಾಲ್ಸ್, ಅದಕ್ಕಿಂತ ಮುಂಚೆ ಸಾಗರದಲ್ಲಿ ಲಂಚ್ ಮಾಡ್ಕೊಂಡು ಜೋಗ್ ಫಾಲ್ಸ್ ನೋಡ್ತೀವಿ. ಜೋಗ್ ಫಾಲ್ಸ್ ಆದ್ಮೇಲೆ ಹ್ಯಾಂಗಿಂಗ್ ಬ್ರಿಡ್ಜ್ ಇರುತ್ತೆ. ಹ್ಯಾಂಗಿಂಗ್ ಬ್ರಿಡ್ಜ್ ಆದ್ಮೇಲೆ ಸೀದಾ ಗೋಕರ್ಣ ಹೋಗ್ತೀವಿ. ಗೋಕರ್ಣ ಅಟ್ ಎನಿ ಕಾಸ್ಟ್ 7 ಗಂಟೆಗೆ ಅಲ್ಲಿರ್ಬೇಕು. ಸೊ ಏನಕ್ಕಂದ್ರೆ 7:15 7:30 ಲಾಸ್ಟ್ ದರ್ಶನ. ಸೊ ಹಾಗಾಗಿ ದಯವಿಟ್ಟು ಎಲ್ಲರೂ ಕೋಆಪರೇಟ್ ಮಾಡಿ. ಬ್ರೇಕ್ಫಾಸ್ಟ್ ಅಲ್ಲಿ ಆಗಿರ್ಬೋದು, ಲಂಚ್ ಅಲ್ಲಿ ಆಗಿರ್ಬೋದು. ಜೋಗ್ ಫಾಲ್ಸ್ ಅಲ್ಲಿ ½ an hour ಟೈಮ್ ಇರುತ್ತೆ, ಹ್ಯಾಂಗಿಂಗ್ ಬ್ರಿಡ್ಜ್ ಅಲ್ಲಿ ½ an hour ಟೈಮ್ ಇರುತ್ತೆ. ಏನಕ್ಕಂದ್ರೆ ನಮಗೆ ಗೋಕರ್ಣ ದರ್ಶನ ಇಂಪಾರ್ಟೆಂಟ್. ಸೊ ಅಲ್ಲಿಂದ ಸೀದಾ ಕುಂಟದಿಂದ 10 ಕಿಲೋಮೀಟರ್ ಹೋಮ್ ಸ್ಟೇ ಇದೆ ನಿಯರ್ ಬೀಚ್. ಅದು ತುಂಬಾ ಚೆನ್ನಾಗಿದೆ ಆಂಬಿಯನ್ಸ್, ನೀವು ಎಂಜಾಯ್ ಮಾಡ್ತೀರಾ. ಈಗಾಗಲೇ ಶೇರಿಂಗ್ ರೂಮ್ಸ್ ಎಲ್ಲ ಮೇಡಮ್ ನಿಮ್ಗೆ ಹೇಳಿದ್ದಾರೆ. ಸೊ ಎಲ್ಲ ಇನ್ಕ್ಲೂಡ್ ನಮ್ದೇ ಇರುತ್ತೆ, ಲಂಚ್, ಬ್ರೇಕ್ಫಾಸ್ಟ್, ಡಿನ್ನರ್ ಎಲ್ಲಾನು. ಇನ್ನು ಹೋಮ್ ಸ್ಟೇದಲ್ಲಿ ನಾವು ರಾತ್ರಿ ನೀವು ಹೋಗಿದ ತಕ್ಷಣ ಫ್ರೆಶ್ ಅಪ್ ಆಗಿ ಊಟ ಮಾಡಿಕೊಂಡು ಗೇಮ್ಸ್ ಪ್ಲಾನ್ ಮಾಡಿದೀವಿ ಬೀಚ್ ಹತ್ರ. 2 ಗೇಮ್ಸ್ ಅಷ್ಟೇ. ಸೊ ಅದನ್ನ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿ ಅಂತ ಕೇಳ್ಕೊತೀವಿ. ತುಂಬಾ ಚೆನ್ನಾಗಿರುತ್ತೆ. ಏನಕ್ಕಂದ್ರೆ ಮತ್ತೆ ಈ ಟೈಮ್ ಬರಲ್ಲ. ನೀವು ಮತ್ತೆ ಟ್ರಿಪ್ ಮಾಡ್ಬೇಕು ಅಂದ್ರೆ ಮತ್ತೆ ಸ್ವಲ್ಪ ಮನ್ಸ್ ಬೇಕು. ಸೊ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿ. ಇದಾದ್ಮೇಲೆ ಮಲ್ಕೊಡ್ತೀರಾ. ಸೊ ಇವತ್ತಿನ ಡೇ ಮುಗಿ, ನಾಳೆ ನಾನು ನಾಳೆ ಹೇಳ್ತೀನಿ ಬೆಳಿಗ್ಗೆ. ಇನ್ನು ಸ್ವಲ್ಪ ಹೊತ್ತಿದ್ದು ಸ್ವಲ್ಪ ಜನ ಕುಣಿಯೋದಕ್ಕೆ ಶುರು ಮಾಡಿದ್ರು. ನಿಜ ಅವ್ರದ್ದು ಎನರ್ಜಿ ಇದೆಯಲ್ಲ ಸೂಪರ್ ಅಂತಲೇ ಹೇಳ್ಬೋದು. ಕೆಲವರು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಕೆಲವರು ಕೂತ್ಕೊಂಡು ಎನ್ಕರೇಜ್ ಮಾಡ್ತಾಯಿದ್ರು, ಕೆಲವರು ನೋಡಿ ಎಂಟರ್ಟೈನ್ಮೆಂಟ್ ತೊಗೋತಾಯಿದ್ರು, ಕೆಲವರು ಖುಷಿ ಪಡ್ತಾಯಿದ್ರು ಡ್ಯಾನ್ಸ್ ನೋಡಿ. ಎಲ್ಲರೂ ಆ್ಯಕ್ಟಿವ್ ಆಗೇ ಇದ್ದರು. ಎಲ್ಲರೂ 27 ಜನ ಕೂಡ ಆ್ಯಕ್ಟಿವ್ ಆಗೇ ಇದ್ದರು. ಸೊ ಈ ಥರ ಎನರ್ಜಿ ನೋಡಿದ್ರೆ ನಮಗೂ ಇನ್ನೂ ಡಬಲ್ ಎನರ್ಜಿ ಆಗುತ್ತೆ. ಇನ್ನು ನನಗೂ ಡ್ಯಾನ್ಸ್ ಮಾಡೋವರೆಗೂ ಬಿಡಲೇ ಇಲ್ಲ. ಮೇಡಮ್ ನೀವು ಡ್ಯಾನ್ಸ್ ಹೇಳ್ಕೊಡ್ಬೇಕು, ನಾವು ನಿಮ್ಮ ಜೊತೆ ಮಾಡಲೇಬೇಕು ಅಂತ ಇದ್ದರು. ನಾವು ತುಮಕೂರಿಂದ ಆಲ್ಮೋಸ್ಟ್ ಒಂದು 1 hour ಡ್ಯಾನ್ಸ್ ಮಾಡಿಕೊಂಡೇ ಹೋಗಿದ್ದೀವಿ. ಇನ್ನೂ ತುಮಕೂರು ರೀಚೂ ಆಗಿರಲಿಲ್ಲ. ಸೊ ಆ ಕಡೆನೇ ಒಂದು ನೆಲಮಂಗಲದಿಂದ ಗುಬ್ಬಿವರೆಗೂ ಡ್ಯಾನ್ಸ್ ಮಾಡಿಕೊಂಡೇ ಹೋಗ್ತಿದ್ವಿ. ಇನ್ನು ಗುಬ್ಬಿದಲ್ಲಿ ಅಕಾರ್ಡಿಂಗ್ ನಮ್ಮದು ಪ್ಲ್ಯಾನ್ಸ್ ಎಲ್ಲ ಕರೆಕ್ಟಾಗಿರುತ್ತೆ, ಟೈಮ್ ಫಾಲೋಯಿಂಗ್ ಮಾಡಿಬಿಟ್ಟು. ಸೊ ಈ ಟೈಮ್ಗೆ ಎಲ್ಲಿ ಬ್ರೇಕ್ಫಾಸ್ಟ್ಗೆ ಸ್ಟಾಪ್ ಮಾಡಬೇಕು, ಸೊ ಪ್ರತಿಯೊಂದು ಪ್ಲ್ಯಾನಿಂಗಲ್ಲೇ ಇರುತ್ತೆ ನಮ್ಮದೆಲ್ಲ. ಸೊ ಹಾಗಾಗಿ ಬ್ರೇಕ್ಫಾಸ್ಟ್ ಬಂದು ಗುಬ್ಬಿಲಿ, ಆಮೇಲೆ ಸಾಗರದಲ್ಲಿ ನಮ್ಮದು ಮಧ್ಯಾಹ್ನ ಮೀಲ್ಸ್ ಇರುತ್ತೆ. ಸೊ ಈ ಥರ. ಬಟ್ ಏನಂದರೆ ಟೈಮ್ ಕೂಡ ಹಾಗೆ ಪಿಕಪ್ ಮಾಡಿದ್ರೆ ನಮ್ಮದು ಟೈಮ್ ಏನಿದೆ, ನಮ್ಮದು ಪ್ಲ್ಯಾನ್ ಇದೆ. ಸೊ ಆ ಥರ ಆಗುತ್ತೆ. ಕೆಲವೊಂದು ಸಲ ಲೇಟ್ ಆದಾಗ ಈ ವಾಶ್ರೂಮ್ಸ್ಗಂತ ತುಂಬ ಸ್ಟಾಪ್ ಮಾಡ್ತಾಯಿದ್ರು. ಆಮೇಲೆ ತುಂಬ ಸೀನಿಯರ್ಸ್ ಎಲ್ಲ ಇದ್ರಲ್ಲ, ಸ್ವಲ್ಪ ಇಳಿಯೋದು ಹತ್ತೋದು ಸ್ವಲ್ಪ ಟೈಮ್ ಬೇಕಾಗುತ್ತೆ. ಎಲ್ಲ ಒಂದು ಹಾಫ್ ಆನ್ ಅವರ್ ಅಂತೂ ಟೈಮ್ ಹಿಡಿತು. ಸೊ ಹಾಗಾಗಿ ಸ್ವಲ್ಪ ಪ್ಲ್ಯಾನ್ಸಲ್ಲಿ ಪ್ಲಸ್ ಆರ್ ಮೈನಸ್ಸು ಟೈಮಿಂಗ್ಸ್ ಎಲ್ಲ ಚೇಂಜ್ ಆಗುತ್ತೆ. ಏನೂ ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೋಬೇಕು. ಇನ್ನೂ ಫುಲ್ ಕುಣಿದಿದ್ದು ನಾನಂತೂ. ಎಲ್ಲರೂ ತುಂಬ ಚೆನ್ನಾಗಿ ಕುಣಿತಾಯಿದ್ರು. ಮೇಡಮ್ಸ್ ಅಂತೂ ಉದ್ದಕ್ಕೂ ನಿಂತ್ಕೊಂಡು ಒಳ್ಳೆ ಬೀಟ್ ಇರೋ ಸಾಂಗ್ಸ್ ಹಾಕ್ಕೊಂಡೇ ಕುಣಿತಾ ಇದ್ವಿ. ತುಂಬ ಚೆನ್ನಾಗಿತ್ತು. ಒಂಥರ ಎಂಜಾಯ್ ಮಾಡ್ಕೊಂಡು ಹೋಗಿದ್ದೀವಿ ನಾವೆಲ್ಲರೂ. ಇನ್ನು ನಾವಂತೂ ಡ್ಯಾನ್ಸ್ ಮಾಡಿದೆ ಬಿಡ್ತಾನೆ ಇಲ್ಲ. ಇದು ಹಂಗೆ ಡ್ಯಾನ್ಸ್ ಒಂದು ಸಲ ಸ್ಟಾರ್ಟ್ ಆಗಿಬಿಟ್ರೆ ಮುಗೀತು.
ಇನ್ನು ಕಂಟಿನ್ಯೂಸ್ ಆಗಿ ನಾನ್ ಸ್ಟಾಪಾಗಿ ಡ್ಯಾನ್ಸ್ ಮಾಡ್ತಾನೇ ಇರ್ತೀವಿ. ಇನ್ನು ಎಲ್ಲ ಮಾಸ್ ಸಾಂಗು, ಬೀಟ್ ಸಾಂಗ್ಸು ಈ ಥರದ್ದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾಯಿದ್ವಿ. ಮೇಡಮ್ಸ್ ಕೂಡ ಚೆನ್ನಾಗಿ ಮಾಡ್ತಾಯಿದ್ರು. ಸೊ ಅಲ್ಲಿ ಬಸ್ಸಲ್ಲಿ ಫುಲ್ಲು ಬ್ರೇಕ್ ಹಾಕೋದು, ಹಂಪ್ಸ್ ಬರೋದು ಇದರಲ್ಲೇ ಇತ್ತು. ಹಿಡ್ಕೊಂಡು ಡ್ಯಾನ್ಸ್ ಮಾಡೋ ಥರ ಆಗ್ತಿತ್ತು ಸೀಟ್ಗಳೆಲ್ಲ. ಸಖತ್ತು ಸೆಕೆ ಆಗೋಯಿತು, ತುಂಬ ಆಗೋಗ್ತಾಯಿತ್ತು. ಯಾವಾಗಲೂ ಅಪರೂಪಕ್ಕೆ ಹಿಂಗೆ ಡ್ಯಾನ್ಸ್ ಮಾಡಿಬಿಟ್ರೆ ಹಿಂಗೆ ಒಂದೊಂದು ಸಲ. ಸೊ ಇನ್ನೆಲ್ಲರಿಗೂ ಜೋಶ್ ಮಾಡಿಕೊಂಡು ಸ್ವಲ್ಪ ಇದು ಕಾಪಿರೈಟ್ ಆಗುತ್ತೆ ಅಂದ್ಬಿಟ್ಟು ಸಾಂಗ್ಸ್ನ ಒಂಥರ ಬೇಬಿ ವಾಯ್ಸ್ದು ಇದಕ್ಕೆ ಕನ್ವರ್ಟ್ ಮಾಡಿದ್ದೀನಿ. ಏನಕ್ಕಂದರೆ ಸಾಂಗ್ಸ್ ಎಲ್ಲ ಅದೇ ಹಾಕಿದ್ರೆ ಕಾಪಿರೈಟ್ ಆಗಿಬಿಡುತ್ತೆ. ಹಾಗಾಗಿ ಎಲ್ಲ ಸಾಂಗು ಹಿಂಗೆ ಮಾಡಿಬಿಟ್ಟಿದ್ದೀನಿ. ನೋಡಿ ಏನು ಜೋಶಲ್ಲಿ ಮಾಡ್ತಿದ್ದಾರೆ ಎಲ್ಲರೂ ಅಂತ. ಸಕ್ಕದಾಗಿ ಕುಣಿದ್ರು. ಅದೇ ಒಂಥರ ಖುಷಿ, ನಮಗೆ ಒಂಥರ ಡಬಲ್ ಜೋಶ್ ಬಂದ್ಬಿಡುತ್ತೆ ಮಾಡೋದಕ್ಕೂ ಕೂಡ. ಸಖತ್ ಖುಷಿ ಆಗ್ತಿತ್ತು ನೋಡಿ. ಆ್ಯಂಡ್ ಹಾಗೆ ಸಖತ್ ಎಂಜಾಯ್ ಮಾಡಿದ್ದೀವಿ ಎಲ್ಲರೂ. ಸಖತ್ ಎಂಜಾಯ್ ಮಾಡಿದ್ದೀವಿ ಅಂದರೆ ನೋ ವರ್ಡ್ಸ್, ಹೇಳೋದಕ್ಕೆ ಆಗಲ್ಲ. ಇನ್ನೆಲ್ಲ ಡ್ಯಾನ್ಸ್ ಎಲ್ಲ ಆದಮೇಲೆ ಸೀದಾ ಹೋಟೆಲ್ಗೆ ಹೋದ್ವಿ. ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ರೆಸ್ಟ್ ಮಾಡಿಬಿಟ್ಟು ಬಸ್ಸಲ್ಲಿ ಸೀದಾ ಹೋಟೆಲ್ಗೆ ಹೋದ್ವಿ. ತುಂಬ ಚೆನ್ನಾಗಿತ್ತು, ಏನೂ ಹೇಳಂಗೆ ಇಲ್ಲ. ಈ ಥರ ಏನು ಗೊತ್ತಾ, ಟ್ರಾವೆಲಿಂಗಲ್ಲಿ ಡ್ಯಾನ್ಸ್ ಮಾಡ್ಕೊಂಡು ಹೋದ್ರೇ ಚೆಂದ. ಸುಮ್ಮನೆ ಕೂತ್ಕೊಂಡು ಹೋಗಿ ಟ್ರಿಪ್ ನೋಡ್ಕೊಂಡು ಬಂದ್ವಾ, ಮತ್ತು ಅಲ್ಲಿಂದ ಕೂತ್ಕೊಂಡು ಮಲ್ಕೊಂಡು ಬಂದ್ವಾ ಅಂದರೆ ಏನೂ ಇರೋಲ್ಲ. ಈ ಡ್ಯಾನ್ಸ್ ಮಾಡೋದಿದೆಯಲ್ಲ, ಇದೇ ಹೈಲೈಟ್ ಆಗೋದು ಪ್ರತಿಯೊಂದು ಟ್ರಿಪ್ಪಲ್ಲೂ. ಇದೇ ಒಂಥರ ಮೆಮೊರಬಲ್ ಆಗಿರುತ್ತೆ. ಸೊ ಈ ಥರ ಇತ್ತು ನಮ್ಮದು ಬೆಳಗ್ಗೆ ಹೋಗ್ತಾ ಡ್ಯಾನ್ಸು. ನಿಮಗೆ ಹೇಗೆ ಅನಿಸ್ತಿದೆ ವಿಡಿಯೋ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಸೊ ನಮ್ಮ ಜೊತೆಗೆ ಇದೇ ಥರನೇ ನೀವು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂದರೆ ನಮ್ಮ ಪ್ರವಾಸಕ್ಕೆ ಬೇಗ ಬುಕ್ ಮಾಡ್ಕೊಳ್ಳಿ. ಗ್ರೂಪ್ ಟೂರ್ಸ್, ಎನಿಥಿಂಗ್. ಸೊ ಸಖತ್ತಾಗಿ ಎಂಜಾಯ್ ಮಾಡ್ತೀರಾ. ಡಿಸ್ಕ್ರಿಪ್ಷನಲ್ಲಿ ಕಾಂಟ್ಯಾಕ್ಟ್ ನಂಬರ್ಸ್ ಎಲ್ಲ ಕೊಟ್ಟಿದ್ದೀನಿ. ಇನ್ಸ್ಟಾಗ್ರಾಮ್ ID ಇದೆ, ಮೇಲ್ ID ಎಲ್ಲನೂ ಕೊಟ್ಟಿದ್ದೀನಿ. ಒಂದು ಸತಿ ಚೆಕ್ ಮಾಡಿ, ಪ್ಲೀಸ್ ಕಾಂಟ್ಯಾಕ್ಟ್ ಮಾಡಿ. ಒಳ್ಳೆ ಗ್ರೂಪ್ ಟೂರ್ಸ್, ಒಳ್ಳೆ ಮೆಮೊರಬಲ್ ಆಗಿರೋದು ನಿಮಗೆ ನಾವು ಕೊಡ್ತೀವಿ. ಅದಂತೂ ಅಶ್ಯೂರೆನ್ಸ್ ಆಗಿ 100% ಅಶ್ಯೂರೆನ್ಸ್ ಕೊಡ್ತೀವಿ ನಾವು. ಇನ್ನು ಡ್ಯಾನ್ಸ್ ಎಲ್ಲ ಆಯಿತು, ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ ನಾವು ಕೂಡ. ಇನ್ನು ನಾನು ಸ್ವಲ್ಪ ಹೊತ್ತು ಕ್ಯಾಬಿನಲ್ಲಿ ಕೂತ್ಕೊಂಡು ನೆಕ್ಸ್ಟ್ ಎಲ್ಲ ಹೇಳ್ಬೇಕಲ್ವ ಏನೇನು ಎತ್ತೆತ್ತ ಅಂತ. ಸೊ ಅದನ್ನೆಲ್ಲ ಡಿಸ್ಕಸ್ ಮಾಡಿಕೊಂಡು ಹೋಗ್ತಾಯಿದ್ದೀವಿ. ಸೊ ಇದು ಬಂದುಬಿಟ್ಟು ಹೆಗ್ಗೆರೆ ಭೀಮಸಂದ್ರ ಅನಿಸುತ್ತೆ, ಭೀಮಸಂದ್ರ ಅವ್ರ ಹೆಗ್ಗೆರೆ ಅನಿಸುತ್ತೆ. ಸೊ ಇಲ್ಲೇ ಕೂತ್ಕೊಂಡಿದ್ದೆ ನಾನು ಕ್ಯಾಬಿನಲ್ಲಿ. ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ ಕ್ಯಾಬಿನಲ್ಲಿ ಕೂತ್ಕೊಂಡು ಹೋಗೋದಕ್ಕೆ. ಸೆಕೆ ಬೇರೆ ಸಿಕ್ಕಾಪಟ್ಟೆ ಆಗ್ತಾಯಿತ್ತು. ಒಂದು ಸ್ವಲ್ಪ ಗ್ಲಾಸು ಪಕ್ಕದಲ್ಲಿರುತ್ತಲ್ಲ ಡೋರಿನಲ್ಲಿ ಇಳಿಸ್ಕೊಂಡು ಹೋಗ್ತಾಯಿದ್ವಿ. ಇನ್ನು ನಮ್ಮ ಪ್ರವಾಸ ಅನ್ನೋದೊಂದು ಲೋಗೋ ಹಂಗೆ ನೋಡಿದ್ರೆ ಏನೋ ಒಂಥರ ಹೆಮ್ಮೆ, ಒಂಥರ ಖುಷಿ, ಸಖತ್ ಇಷ್ಟ ಆಗುತ್ತೆ ನೋಡೋದಕ್ಕೆ. ನೋ ವರ್ಡ್ಸ್, ಹೇಳೋಕ್ಕಾಗಲ್ಲ. ರಾತ್ರಿಯಿಂದ ನಿದ್ದೆ ಇಲ್ಲದಲೇ ಒಂದು ಚೂರು ಕಣ್ಣು ಮುಚ್ಚದಲ್ಲೇ ಎದ್ದು ಹಾಗೆ ಮಾಡ್ತಿರೋದು. ಸೊ ಹಾಗಾಗಿ ಖಂಡಿತವಾಗ್ಲೂ ನಮ್ಮ ಪ್ರವಾಸಕ್ಕೆ ಕಾಂಟ್ಯಾಕ್ಟ್ ಮಾಡಿ, ಓಕೆನಾ? ಇಷ್ಟೇ ನಾನು ಹೇಳೋದು. ಸೂಪರಾಗಿ ಎಂಜಾಯ್ ಮಾಡ್ತೀರಾ. ನಮ್ಮ ಜೊತೆ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಗಿ ಒಂದು ಒಳ್ಳೆ ಟ್ರಿಪ್ಪು ಕೂಡ ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು. ಸ್ವಲ್ಪ ಹೊತ್ತು ಕೂತ್ಕೊಂಡು ಇನ್ನು ಗುಬ್ಬಿ ಬರುತ್ತೆ ಇನ್ನೇನು ಇಲ್ಲಿಂದ ಹತ್ರ. ಸೊ ಗುಬ್ಬಿ ಬಂದಮೇಲೆ ಇನ್ನು ಅಲ್ಲಿ ತಿಂಡಿ ತಿನ್ಕೊಂಡು ಹೊರಡೋದೆ ಅಷ್ಟೇ, ಇನ್ನೇನಿಲ್ಲ. ಸೊ ನಮ್ಮ ಪ್ರವಾಸಕ್ಕೆ ಕಾಂಟ್ಯಾಕ್ಟ್ ಮಾಡ್ತೀರಲ್ಲ. ಇನ್ನು ಬಸ್ಸಲ್ಲಿ ಬೋರ್ ಆಗಬಾರ್ದು. ಪ್ರತಿಯೊಂದು ಮೊಮೆಂಟು ಎಂಟರ್ಟೈನ್ಮೆಂಟ್ ಆಗಿರಬೇಕು, ಮೆಮೊರಬಲ್ ಆಗಿರಬೇಕು ಅನ್ನೋದೇ ನಮ್ಮ ಉದ್ದೇಶ. ಸೊ ಒಂದು ಗೇಮ್ ಆಡಿಸ್ತಾ ಇದ್ವಿ ಬಸ್ಸಲ್ಲಿ, ಈ ಬಾಟಲ್ ಪಾಸ್ ಮಾಡೋದು. ಸೊ ಮ್ಯೂಸಿಕ್ ಪ್ಲೇ ಆಗ್ತಾ ಇರುತ್ತೆ. ಸೊ ಮ್ಯೂಸಿಕ್ ಎಲ್ಲಿ ಸ್ಟಾಪ್ ಆಗುತ್ತೆ, ಯಾರ ಕೈಯಲ್ಲಿ ಬಾಟ್ಲ್ ಇರುತ್ತೆ, ಅವ್ರಿಗೆ ಯಾವುದಾದ್ರೂ ಒಂದು ಹಿಡನ್ ಟ್ಯಾಲೆಂಟ್ಸ್ ಇದ್ದೇ ಇರುತ್ತೆ ಅಲ್ವಾ? ಸೊ ಹಾಡಾಗಿರ್ಬೋದು, ಒಂದು ಜೋಕ್ ಹೇಳ್ಬೋದು, ಒಂದು ಸ್ಟೋರಿ ಹೇಳ್ಬೋದು, ಒಂದು ಭಕ್ತಿಗೀತೆ ಹೇಳ್ಬೋದು, ಏನೋ ಒಂದು ಇನ್ಸಿಡೆಂಟ್ ನೆನಪಾಗಿ ಹೇಳ್ಬೋದು. ಸೊ ಈ ಥರ ಅವರು ಒಂದು ಹಿಡನ್ ಟ್ಯಾಲೆಂಟ್ಸ್ನ ನಾವು ಈ ಥರ ಮಾಡ್ತಾಯಿದ್ವಿ. ಸೊ ಎಲ್ಲರೂ ಪಾರ್ಟಿಸಿಪೇಟ್
ಎಲ್ಲ ಮಾಡಿಸ್ಕೊಂಡು ಓಡಾಡ್ಕೊಂಡಿದ್ವಿ. ಅಲ್ಲೇನಾಗೋಯ್ತು, ಎಲ್ಲ ಅಕ್ಕಪಕ್ಕದವರೆಲ್ಲ ತಿಂದು ಎಲ್ಲ ಹಾಳು ಮಾಡಿದ್ರು. ಅದಕ್ಕೆ ಸೊ ಗೇಮ್ಸ್ ಜೊತೆಗೆ ಕೆಲವೊಂದು ಕ್ವೆಶನ್ಸ್ ಕೇಳಿ ಜಿ ಕೆ ಥರ, ಆಮೇಲೆ ಅಂತ್ಯಾಕ್ಷರಿ ಆಡ್ಕೊಂಡು ಹೊರಟ್ವಿ. ಸೊ ಮಧ್ಯದಲ್ಲಿ ಒಂದು 2 ಸಲ ವಾಶ್ರೂಮ್ ಬ್ರೇಕ್ಸ್ ಇತ್ತು. ಅಲ್ಲೇ ಒಂದು ಹಾಫ್ ಆನ್ ಅವರ್ ಅಲ್ಲೇ 1 ಅವರ್ ಇದಾಯಿತು, ಟೈಮ್ ಸ್ವಲ್ಪ ಲ್ಯಾಗ್ ಆಯಿತು. ಇನ್ನೊಂದು ಸ್ವಲ್ಪ 3 ಗಂಟೆಗೇನೋ ಬಂದ್ವಿ. ಸೊ ಸಾಗರದಲ್ಲಿ ನಮ್ಮದು ಪ್ರತಿ ಸಲ ಒಂದು ಆತಿಥ್ಯ ಹೋಟೆಲ್ಗೆ ಬರೋದಿಲ್ಲಿ. ಇನ್ನು ಇಲ್ಲಿ ನಾನು ಸೌತ್ ಇಂಡಿಯನ್ ಮೀಲ್ಸ್ ಇದು ಮಾಡೋದು. ಸೊ ನಮ್ಮದೇನಾದರೂ ಪ್ಯಾಕೇಜ್ ಇನ್ಕ್ಲೂಡ್ ಇದ್ದರೆ ನಮ್ಮದೆಲ್ಲ ಮೀಲ್ ಪ್ಲಾನೇ ಇರುತ್ತೆ. ಸೊ ಈ ಥರ ತುಂಬ ಚೆನ್ನಾಗಿತ್ತು, ಟೇಸ್ಟಿಯಾಗಿತ್ತು. ಚಪಾತಿ, ರೈಸು, ಹಪ್ಪಳ, ಇದು ಪ್ರತಿಯೊಂದು ತುಂಬ ಚೆನ್ನಾಗಿತ್ತು. ತುಂಬ ಹೊಟ್ಟೆ ಹಸಿತಾಯ್ತಲ್ಲ. ಸೊ ಡ್ಯಾನ್ಸ್ ಮಾಡಿ ಅಂತ್ಯಾಕ್ಷರ ಆಡಿಕೊಂಡು ಇದೆಲ್ಲನೂ ಸೊ ಊಟ ಮಾಡ್ಕೊಂಡು ಓಡಬೇಕು. ಸೊ ಈಗ ಊಟ ಮುಗಿಸ್ಕೊಂಡು ಸಾಗರದಲ್ಲಿ ಸೀದಾ ಜೋಗ್ ಫಾಲ್ಸ್ಗೆ ಹೋಗ್ತಾ ಇದ್ದೀವಿ. ಇಲ್ಲೇನೋ ಸ್ಟಾಪ್ ಬ್ರೇಕ್ ಬೇಕು ಅಂದರೂ ನಿಲ್ಲಿಸಿದ್ದೀವಿ. ಜೋಗ್ ಫಾಲ್ಸ್ ಆಗಿದ ತಕ್ಷಣ ನೆಕ್ಸ್ಟು ಸೀದಾ ಗೋಕರ್ಣ. ಸೊ ಗೋಕರ್ಣ 7-7:30 ಆಗುತ್ತೆ. ಸೊ ಅಷ್ಟೊತ್ತಿಗೆ ನೋಡಿಕೊಂಡು ಹೋಗಬೇಕು. ಜೋಗ್ ಫಾಲ್ಸಲ್ಲಿ ಜಾಸ್ತಿ ಟೈಮ್ ಕೊಡಲ್ಲ, ಒಂದು 15-20 ಮಿನಿಟ್ಸ್ ಅಷ್ಟೇ. ಸೊ ಅಲ್ಲಿಂದ ಗೋಕರ್ಣಗೆ ಹೋಗಿ ಅಲ್ಲಿಂದ ಒಂದು 30 ಮಿನಿಟ್ಸ್ ಅಲ್ಲ ಕುಮಟಾ ಹೋಮ್ ಸ್ಟೇ ಆಗುತ್ತೆ. ಸೊ ಅಲ್ಲಿ ಹೋದ್ಮೇಲೆ ಮತ್ತೆ ನಾನು ಕಂಟಿನ್ಯೂ ಮಾಡ್ತೀನಿ. ಸಾಗರದಿಂದ ಸೀದಾ ಜೋಗ್ ಫಾಲ್ಸು ಇಲ್ಲೊಂದು ಅರ್ಧ ಗಂಟೆ 3/4 ಗಂಟೆ ಜರ್ನಿ ಆಗುತ್ತೆ. ಇಲ್ಲಿ ಮತ್ತೆ ಬ್ರೇಕ್ ಬೇಕು ಅಂತ ಹೇಳಿದ್ರು ಒಬ್ರಿಗೆ ಮಾತ್ರ. ಸೊ ಮತ್ತೆ ನಿಲ್ಸಿದ್ದೀವಿ. ಇಲ್ಲೊಂದು ಮತ್ತೆ 20 ನಿಮಿಷ ಲೇಟ್ ಆಗುತ್ತೆ. ಏನೂ ಮಾಡೋಕ್ಕಾಗಲ್ಲ. ಇಲ್ಲ ಸೀನಿಯರ್ ಸಿಟಿಸನ್ಸ್ ಬಂದಿದ್ದರು, ಸ್ವಲ್ಪ ಶುಗರ್ ಪೇಷಂಟ್ಸು ಇರ್ತಾರೆ. ಸೊ ನಾವು ಒಂದು ಸ್ವಲ್ಪ ಅರ್ಥ ಮಾಡ್ಕೋಬೇಕಾಗತ್ತೆ. ಇನ್ನು ಇಲ್ಲಿಂದ ಸೀದಾ ನಾವು ಜೋಗ್ ಫಾಲ್ಸಿಗೆ ಹೋದ್ವಿ. ಜೋಗ್ ಫಾಲ್ಸ್ ಆನ್ ದ ವೇನೇ ಇತ್ತಲ್ಲ, ಹಂಗಾಗಿ ಜೋಗ್ ಫಾಲ್ಸು ಮತ್ತು ಹ್ಯಾಂಗಿಂಗ್ ಬ್ರಿಡ್ಜ್ ಎರಡೂ ತೋರಿಸ್ಕೊಂಡು ಹೋಗೋಣ ಅಂತ ಸೊ ಬಂದ್ವಿ. ಇವಾಗ ಅನ್ಸೀಸನ್ ಅಲ್ವಾ, ತುಂಬ ಕಡಿಮೆ ಜನ. ಲಾಸ್ಟ್ ಟೈಮ್ ನಾವು ಹೋದಾಗ ಟಿ.ಟಿಲಿ ಸೀಸನು ಫುಲ್ಲು ರಿಪಬ್ಲಿಕ್ ಡೇ ಸೀಸನು ಕಂಟಿನ್ಯೂಸ್ ಆಗಿತ್ತಲ್ಲ, ತುಂಬ ಜನ ಬಂದಿದ್ದರು. ಇನ್ನೂ ಆರಾಮಾಗಿ ನೋಡ್ಕೊಂಡು ಹೋದ್ವಿ. ನಮಗೂ ಇದೇ ಥರನೇ ಬೇಕಿತ್ತು, ವಿಶಾಲವಾಗಿ ಫ್ರೀಯಾಗಿರಬೇಕು ನೋಡೋದಕ್ಕೆ. ಇನ್ನು ಹೋದ್ವಿ ನಾವು ಕೂಡ ಜೋಗ್ ಫಾಲ್ಸ್ ಎಲ್ಲ ನೋಡಿಕೊಂಡು ಅಲ್ಲೆಲ್ಲ ಒಂದು ಸ್ವಲ್ಪ ಫೋಟೋಸ್ ಎಲ್ಲ ತೆಕ್ಕೊಂಡು, ಗ್ರೂಪ್ ಫೋಟೋಸು, ಸಿಂಗಲ್ ಫೋಟೋಸು ಈ ಥರದ್ದೆಲ್ಲ ತೆಕ್ಕೊಂಡು ಜೋಗ್ ಫಾಲ್ಸ್ ವ್ಯೂ ನೋಡಿಕೊಂಡು ಬಂದ್ವಿ. ಇನ್ನು ನೀರಿತ್ತು, ತುಂಬಾ ಇತ್ತು. ಅಂದರೆ ನಾವು ಯೂಶ್ವಲಿ ಏನು ಅನ್ಕೋತೀವಿ ಕಡಿಮೆ ಇರುತ್ತೆ ಅಂತ. ಸೊ ನೋಡಿ ಎಷ್ಟು ನೀರಿದೆ ಅಂತ ನೀವೇ ನೋಡ್ತಿದ್ದೀರಲ್ಲ, ತುಂಬಾ ನೀರಿತ್ತು. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಜೋಗ್ ಫಾಲ್ಸ್ ಮುಗಿಸ್ಕೊಂಡು ಸೀದಾ ನೆಕ್ಸ್ಟ್ ಹ್ಯಾಂಗಿಂಗ್ ಬ್ರಿಡ್ಜ್ ಹತ್ರ ಬಂದ್ವಿ. ಇದು ಪಾರ್ಟ್ 2 ಕಂಟಿನ್ಯೂಸ್ ವ್ಲಾಗ್, ಕಂಟಿನ್ಯೂಡ್ ವ್ಲಾಗ್ ನೆಕ್ಸ್ಟ್ರಲ್ಲಿ ಬರುತ್ತೆ. ಮತ್ತೆ ಸಿಗ್ತೀನಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಲಾಟ್ಸ್ ಆಫ್ ಲವ್.